ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಲಾಸ್ಟ್ ವ್ಲಾಗಲ್ಲಿ ನಾನು ಈ ಕುರ್ತಿದೊಂದು ನೆಕ್ ಡಿಸೈನ್ ಮಾಡಬೇಕಾದ್ರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಹಾಗೆ ಶೂಟ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 2 ಇಂಚ್ಗೆ ಫಸ್ಟ್ ನಾನು ಸುತ್ತ ಮಾರ್ಕ್ ಮಾಡಿಟ್ಕೊಂಡೆ. ಇದರಲ್ಲಿ ನಿಮಗೆ ಇನ್ನೂ ಬೆಟರಾಗಿ ಡಿಸೈನ್ ಮಾಡ್ಬೋದು ಅಂತ ಅಂದರೆ ಇದ್ರ ದುಪ್ಪಟ್ಟದ ಏನು ಕಲರ್ ಇದೆಯಲ್ವಾ ಅದರದ್ದೇ ನೀವು ಕಾಟನ್ ಥ್ರೆಡ್ ಆದರೂ ಓಕೆ, ಇಲ್ಲಾಂದರೆ ಎಂಬ್ರಾಯ್ಡ್ರಿ ಥ್ರೆಡ್ ಅಂತ ಬರುತ್ತೆ, ಅದರಿಂದ ನೀವು ನಾಟ್ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಹೋದರೆ ಅಲ್ಲಿ ನಿಮಗೆ ಮರೂನ್ ಕಲರ್ ಡಿಸೈನ್ ಬರುತ್ತೆ. ನೆಕ್ ಸುತ್ತ ಒಂದು ರನ್ನಿಂಗ್ ಸ್ಟಿಚ್ ಹಾಕಿದ್ರೆ ಅದು ಒಂದು ಲೇಯರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆಲ್ಲ ನಿಮಗೆ ಒಂದು ಏನು ಎಂಬ್ರಾಯ್ಡ್ರಿ ಫ್ರೇಮ್ ಎಲ್ಲ ಬೇಕಾಗತ್ತೆ. ಸೊ ನಿಮಗೊಂದು ಬೇಸಿಕ್ ಗೊತ್ತು ಮಾಡ್ತೀನಿ ಅಂತಂದರೆ ಅದನ್ನು ಮಾಡ್ಬೋದು. ಇಲ್ಲ ನಂಗೆ ಬೇಸಿಕ್ ಏನೂ ಗೊತ್ತಿಲ್ಲ ಅಂತಂದರೆ ಈ ಥರ ನೀವು ಸ್ಟೋನ್ ವರ್ಕ್ ಏನಾದರೂ ಮಾಡ್ಕೋಬೋದು. ನಾನು ಯಾಕೆ ಆ ಕಲರ್ ಸ್ಟಿಚ್ ಮಾಡಿಲ್ಲ ಅಂತಂದರೆ ಇದ್ರ ಜೊತೆಗೆ ನಾನು ಡಿಫ್ರೆಂಟ್ ಬೇರೆ ದುಪ್ಪಟ್ಟ ಜೊತೆ ಮ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ. ನನ್ನ ಹತ್ರ ಬೇರೆ ಸಿಲ್ಕ್ ದುಪ್ಪಟ್ಟ ಎಲ್ಲ ಇತ್ತು, ಹಾಗಾಗಿ ನಾನು ಯಾವುದೂ ಪರ್ಟಿಕ್ಯುಲರ್ ಕಲರ್ ತೊಗೊಳ್ಳಿಲ್ಲ. ಜಸ್ಟ್ ಅದಕ್ಕೆ ಗೋಲ್ಡ್ ಕಲರ್ ಸ್ಟೋನ್ ಇದ್ದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು 3 ಥರ ಸ್ಟೋನ್ ಏನಿದೆಯಲ್ಲ ಅದನ್ನು ಮಿಕ್ಸ್ ಮಾಡಿ ನಾನು ಅಲ್ಲಿ ಸ್ಟಿಕ್ ಮಾಡ್ಕೊಳ್ತೀನಿ. ಗಮ್ ಹಚ್ಬೇಕಾದ್ರೆ ನೆಕ್ ಪಾರ್ಟ್ ಏನಿದೆಯಲ್ವ ಅಲ್ಲಿ ನ್ಯೂಸ್ ಪೇಪರ್ ಇಟ್ಟರೆ ಬೆಸ್ಟ್, ಇಲ್ಲಾಂದರೆ 2 ಬಟ್ಟೆಗೆ ಅಂಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ಇಲ್ಲಿ ಬುಟ್ಟ ಥರ ಈ ಥರ 3 ಸ್ಟೋನ್ ಅಂಟ್ಸೋಣ ಅಂತ ಅಂದ್ಕೊಂಡೆ, ಬೇಡ ಓವರ್ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಬರೀ ನೆಕ್ ಡಿಸೈನ್ಗೆ ಸುಮ್ಮನೆ ಆದೆ. ಬೇಕಂದರೆ ಪ್ಯಾಂಟ್ಗೂ ಕೂಡ ಇದೇ ಥರ ಕಾಲು ಏನು ಇದರಲ್ಲಿ ಮಾಡ್ಕೋಬೋದು, ಒಂದು ಲೇಯರು ಚೆನ್ನಾಗಿ ಕಾಣಿಸುತ್ತೆ. ಸೊ ಫೈನಲ್ ಆಗಿ ಈ ಥರ ಆಯಿತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ಚೆನ್ನಾಗಿದೆ, ಒಂಥರ ಭಾರವಾಗಿ ಚೆನ್ನಾಗಿ ಅನ್ನಿಸ್ತು. ನಿಮ್ಗೇನಾದರೂ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕು ಅಂದರೆ ನಾನು ನೋಡಿ ಸಿಕ್ಕಿದ್ರೆ ನಾನು ಅಮೆಝಾನಲ್ಲಿ ಟ್ಯಾಗ್ ಮಾಡ್ತೀನಿ. ಅಮೆಝಾನಲ್ಲಿ ಅಥವಾ ಫ್ಲಿಪ್ಕಾರ್ಟ್ ಎರಡರಲ್ಲಿ ನೋಡಿಬಿಟ್ಟು ಮಾಡ್ತೀನಿ ನಾನು. ಏನ ಬೆಳಗ್ಗೆ ಎದ್ದು ಸ್ವಲ್ಪ ಇದು ಟ್ಯಾರೋ ರೂಟ್ ಸ್ಟೆಮ್ ಇದೆಯಲ್ಲ ಅದರದ್ದೆಲ್ಲ ಕ್ಲೀನ್ ಮಾಡಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೆ. ಈ ಸರಿನೂ ನಾಮ ಆಟ ಗೆದ್ದೆ ಗೆಲ್ತೀನಿ. ಯಾಕೆ ಸರಿ ಒಂದೇ ಒಂದು ಗೇಮ್ ಗೆಲ್ತಾ ಇಲ್ಲ? ಒಳ್ಳೆ ಲಕ್ಕಿ ನಿದ್ದೆ ಬಂತು ನಿಮ್ಮ ಬೋರಿಂಗ್ ಆಟ ನೋಡಿ. ಓ ಪರವಾಗಿಲ್ಲ ಪ್ರಗತಿ. ಬೇಗ ಬಾಚಿರಿಯಾ. ನಮ್ಮ ಮನೆಯಾಗ ಒಂದು ಬಿಟ್ರೆ ಬೇರೆ ಬರೋದಿಲ್ಲ ಹಾಕಕ್ಕೆ. ನೋಡು ಕಲ್ತ್ಕೋ, ನಾನು ಟ್ರೈನಿಂಗ್ ಮಾಡಿರೋದು. ಬೇಗ ಅವ್ರು ಬರೋಷ್ಟಲ್ಲ ಹಣ್ಣು ಮಾಡ್ಕೊಮ್ಮು ಅಗಳೇ. ಶಿವತಾಂಡವ 2 ಆಟ ಸೋತಿರೋ ಶಿವತಾಂಡವ. 3ನೇ ಆಟ ಗೆಲ್ತೀನಿ ಅಂತ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಒಂದು ಆಟ ನಾನು ಗೆದ್ದೆ, ಆಮೇಲೆ ಪ್ರಗತಿನ ಗೆಲ್ಲಿಸ್ದೆ. ಈಗ ಪ್ರಗತಿ ನೀವೇನು ಹೆಲ್ಪ್ ಮಾಡೋದು ಬೇಡ, ನಾನೇ ಹಾಡಿ ಗೆಲ್ತೀನಿ ಅಂತ. ಸೊ ಹಂಗಾಗಿ ನಾನು ಏನು ಹೆಲ್ಪ್ ಮಾಡ್ತಾ ಇಲ್ಲ. ನೋಡೋಣ ಈ ಸರಿ ಆಟ ಯಾರು ಗೆಲ್ತಾರೆ ಅಂತ. ಶಿವರಾತ್ರಿ ಜಾಗರಣೆ ನಮ್ಮ ಮನೇಲಿದ್ದು. ಇಲ್ಲೊಬ್ರು ಇದ್ದಾರೆ ನೋಡ್ರಿ. ಯಾರಿದು? ಲಕ್ಕಿ ಏನು ನೋಡ್ತಾ ಇದ್ಯಾ? ಆಟ ಆಡೋದನ್ನೇ ನೋಡ್ತಾ ಹೊಡೆದ್ರ ಕಾಯಿನಾ ಕಾಯಾಗ ಹೊಡ್ದಂಗೆ ಬರ್ತೀನಿ ಅಂದೆ. ನಮ್ಮ ಹುಡುಗಿ ಖುಷಿ ನೋಡ್ರಪ್ಪ. 2 ಗಟ್ಟ. ಏನ್ ಸರಿ ನೀನು ಹೇಳಿದ ಒಂದು ಹಾಕಲ್ಲ, ನಾನು ನಿಂಗೆ ಸಪೋರ್ಟ್ ಮಾಡಲ ಈಗ? ಬೇಡವಾ? ನಾನು ಯಾರಿಗೂ ಸಪೋರ್ಟ್ ಮಾಡಲ್ಲ, ಏನಾದರೂ ಮಾಡ್ಕೊಂಡ್ರಿ. ನಿದ್ದೆ ಬಂದ್ಬಿಡ್ತ. ಗೇಮ್ ನೋಡ್ಕೊಂಡು ನಿದ್ದೆ ಬಂದ್ಬಿಟ್ಟೈತಲ್ಲ. ಅವಳು ಹೆಂಗ್ ನೋಡ್ತಾನೆ ಅಂತ ಕಾಯಾಡೋದು ಎತ್ತದು ಎಸೆಯೋದು ಸಾಕಾಯ್ತದ ನೋಡಿ. ನಿದ್ದೆ ಬಂದ್ಬಿಟ್ಟೈತೆ. ಲಕ್ಕಿ ಹೋಗೋ ಬೆಡ್ಗೆ ಹೋಗಿ, ನೀನು ಬೆಡ್ಗೆ ಹೋಗಿ ಮಲ್ಕೋ.
ಅವತ್ತಿನ ವ್ಲಾಗ್ನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಶಿವರಾತ್ರಿಗೆ ಉಪವಾಸ ಇದ್ದಿದ್ದರಿಂದ ಸ್ವಲ್ಪ ನನಗೆ ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಇನ್ನು ರಾತ್ರಿ ನಾವು ಚಕೋಬಾರ ಎಲ್ಲ ಆಡ್ತೀವಲ್ಲ, ಅದೊಂದು ಸಣ್ಣ ವಿಡಿಯೋ ಕ್ಲಿಪ್ ನಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮಕ್ಕಳ ಜೊತೆ ಆದಷ್ಟು ನಾವು ಈ ಥರ ಕನೆಕ್ಟ್ ಆದರೆ ಅವ್ರಿಗೂ ಕೂಡ ತುಂಬ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಒಳ್ಳೆಯ ಟೈಮ್ ಅಂತ ಅನಿಸುತ್ತೆ. ಪ್ರಗತಿಗೆ ಫಸ್ಟು ನನ್ನನ್ನು ಇಬ್ಬರು ಯಾರೂ ಸೋಲ್ಸೋಕ್ಕಾಗಿಲ್ಲ ಇದುವರೆಗೂ, ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ. ಪ್ರಗತಿಗೆ ಅವ್ರು ಡ್ಯಾಡಿನ ಒಂದ್ಸರಿ ವಿನ್ ಆದ ತಕ್ಷಣ ನಾನು ಮಮ್ಮಿನ ಸೋಲ್ಸ್ಲೇಬೇಕು ಅಂತ ಕೂತ್ಕೊಂಡ್ರು. ಬಟ್ ಆ ಗೇಮ್ ಸೋತೋದ್ರು. ಅಂದರೆ ಆ ಒಂದು ಕಾನ್ಫಿಡೆಂಟ್ ಬರುತ್ತೆ, ನಾನು ಸೋಲ್ಸ್ಬೇಕು, ಇಲ್ಲ ನಾನು ಗೆಲ್ಲೇಬೇಕು, ಆ ಥರದ್ದು ಬರುತ್ತೆ. ಅದು ನನಗಿದೆ ಜಾಸ್ತಿ. ಸೊ ಹಾಗಾಗಿ ಸ್ವಲ್ಪ ನಾವು ಅವೆಲ್ಲ ಏನು ಚೌಕಾಬಾರ ಜಾಸ್ತಿ ಆಡಿರೋದ್ರಿಂದ ತುಂಬ ಒಂಚೂರು ಆಡ್ತೀನಿ ಅಷ್ಟೇ. ತುಂಬ ಚೆನ್ನಾಗಿತ್ತು, ಒಳ್ಳೆ ಫನ್ನಾಗಿರುತ್ತೆ. ಇವಾಗ ಡೈಲಿ ಈವ್ನಿಂಗ್ ಪ್ರಗತಿ ಕೇಳ್ತಾರೆ, ಫ್ರೀ ಇದ್ರೆ ಮಮ್ಮಿ ಆಡೋಣ ಅಂತ. ಅಷ್ಟು ಚೆನ್ನಾಗಿದೆ. ಇನ್ನು ಈ ಮಿಲ್ಲೆಟ್ಸ್ ಕಿಚಡಿ ಹೇಗೆ ಮಾಡೋದು ಅಂತ ಕೇಳ್ತಾ ಇದ್ರಿ, ಅದಕ್ಕೋಸ್ಕರನೇ ಇವತ್ತು ನಾನು ಕಿಚಡಿನೇ ಮಾಡ್ತಾಯಿದ್ದೀನಿ. ಆದರೆ ಡೈಲಿ ಒಂದೇ ಥರ ಮಾಡಿದ್ರೆ ಮಕ್ಳಿಗೂ ಬೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಪಾಲಕ್ ಕಿಚಡಿ ಮಾಡ್ಕೊಳ್ತಾ ಇದ್ದೀನಿ. ಮಸೂರ್ ದಾಲ್ ಮತ್ತು ನಾರ್ಮಲ್ ತೊಗರಿಬೇಳೆ ಎರಡನ್ನೂ ನೀರಲ್ಲಿ ನೆನೆಸಿದ್ದೀನಿ. ರಾತ್ರಿನೇ ನಾನು ಮಿಲ್ಲೆಟ್ಸನ್ನು ನೆನೆಸಿಟ್ಟಿದ್ದೀನಿ. ಇವತ್ತು ನಾನು ಹಾರ್ಕ ಮಿಲ್ಲೆಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲ ಕೊರ್ಲು ಹಾರ್ಕ ಹಿಂದಿನ ದಿನ ಮಾಡಿದ್ದೆ. ಅದಕ್ಕೂ ಫಸ್ಟು ನಾನು ಸಾಮೆ ಮಾಡಿದ್ದೆ. ಅಂದರೆ ಒಂದಿಷ್ಟು ಮಿಲೆಟ್ಸ್ ಇದ್ದಾವೆ, ನಿಮಗೆ ಯಾವ ಥರದ್ದು ಬೇಕೋ ನವಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು. ಆದರೆ ನೆನೆಸಿಡಬೇಕು, ನೆನೆಸಿದ್ರೆ ಮಾತ್ರ ಮಿಲ್ಲೆಟ್ಸ್ ಚೆನ್ನಾಗಿರುತ್ತೆ. ನೈಟೇ ನಾನು ಮಿಲ್ಲೆಟ್ಸ್ನ ನೆನೆಸಿಟ್ಟಿದ್ದೆ, ಬೆಳಗ್ಗೆ ಬೇಳೆ ನೆನೆಯೋಕ್ಕಿಟ್ಟಿದ್ದೀನಿ. ಇನ್ನು ಲಾಸ್ಟ್ ವ್ಲಾಗಲ್ಲಿ ಈ ಒಂದು ಲ್ಯಾಂಪ್ ಬಗ್ಗೆ ಕೇಳ್ತಾ ಇದ್ರಿ. ಇದು ಪ್ಲಾಸ್ಟಿಕ್ಕು ಬಟ್ ಸೋಲಾರ್ ಇದೆ ಅಂತ ಹೇಳ್ಬಿಟ್ಟು ನಾನು ತೊಗೊಂಡೆ. ಹೇಳಿದ್ನಲ್ಲ ನಮ್ಮ ಮನೇಲಿ ಸ್ವಲ್ಪ ಕರೆಂಟ್ ಹೋದರೆ ತುಂಬ ಹೊತ್ತು ಬರಲ್ಲ ಅಂದಾಗ ನಂಗೆ ಬೇಕು ಅಂತ ಹೇಳಿ ತೊಗೊಂಡಿದ್ದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದರೊಳಗೆ ಒಂದು 7 ಸ್ಟೆಪ್ಪಲ್ಲಿ ಲೈಟ್ನ ಅಪ್ ಡೌನ್ ಮಾಡ್ಕೋಬೋದು. ಒಂದು ಆರೆಂಜ್ ಕಲರ್ ಇದೆ, ಮೈಲ್ಡ್ ಆಗಿದೆ. ಯಾರಿಗಾದ್ರೂ ನಿಮ್ಮ ಮನೇಲೂ ಕರೆಂಟ್ ಪವರ್ ಪ್ರಾಬ್ಲಮ್ ಇದೆ ಅಂದರೆ ಈ ಥರದ್ದು 2 ಇಟ್ಕೊಂಡ್ರೆ ಆರಾಮಾಗಿ ಮನೆಯಲ್ಲಿ ಒಳ್ಳೆ ಚೆನ್ನಾಗಿ ಬೆಳಕು ಬರುತ್ತೆ. ನೈಟ್ ಕೂಡ ಚೌಕಾಬಾರ ಆಡ್ಬೇಕಾದ್ರೆ ಹೊರಟೋಯ್ತು, ಅವಾಗ ನಾವು ಇದನ್ನ ಯೂಸ್ ಮಾಡ್ಕೊಂಡ್ವಿ. ಮನೆ ತುಂಬ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಇವತ್ತು ಚಾರ್ಜ್ ಹಾಕಿಲ್ಲ 2 ದಿನದಿಂದ, ಸೊ ಹಂಗಾಗಿ ಸ್ವಲ್ಪ ಡಿಮ್ ಅನಿಸ್ಬೋದು. ಚಾರ್ಜ್ ಹಾಕಿದ್ರೆ ಅಂದರೆ ಬಿಸಿಲಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಯಾರಿಗಾದ್ರೂ ನಿಮ್ಮ ಮನೇಲಿ ಕರೆಂಟಿನ ಪ್ರಾಬ್ಲಮ್ ಇದ್ದರೆ ಇದು ಖಂಡಿತ ಉಪಯೋಗಕ್ಕೆ ಬರುತ್ತೆ. ಚಾರ್ಜೇ ಹಾಕಬೇಕಂತ ಇಲ್ಲ, ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಇಟ್ಟರು ಸಾಕು. ಬೆಳಗ್ಗೆ ಹೊತ್ತು ಸೂಪರಾಗಿ ಚಾರ್ಜ್ ಆಗುತ್ತೆ. ಇನ್ನು ಕಡಲೆಕಾಳು, ಹಸಿ ಕಡಲೆಕಾಳಿತ್ತು. ಇಲ್ಲಿ ಬಟಾಣಿ ಹಾಕ್ಕೊಳ್ಳಿ ನೀವು, ನಾನು ಹಸಿ ಕಡಲೆಕಾಳು ಇದ್ದಿದ್ದರಿಂದ ಅದೇ ಹಾಕ್ಕೊಳ್ತೀನಿ. ಬೇಳೆ ನೆಂದಿದೆ. ಮಿಲ್ಲೆಟ್ಸ್ ಬಂದ್ಬಿಟ್ಟು ಕೊರ್ಲು ಮಿಲ್ಲೆಟ್ಸ್ ಹಾಕ್ಕೊಂಡಿದ್ದೀನಲ್ವಾ, ಅದನ್ನು ರಾತ್ರಿ ಫುಲ್ಲು ನೆನೆಸಿದ್ದೀನಿ. ಎಷ್ಟು ಚೆನ್ನಾಗಿ ನೆನೆಸ್ತೀವೋ ಅಷ್ಟು ಒಳ್ಳೆಯದು. ಅದಕ್ಕೆ ಆಲೂಗೆಡ್ಡೆ, ಕಡಲೆಕಾಳು, ಉಪ್ಪು ಹಾಕಿ ಒಂದು 2 ವಿಜಿಲ್ ತೊಗೊಳ್ತೀನಿ ಅಷ್ಟೇ. ಇನ್ನು ಅದಕ್ಕೆ ಒಂದು ಮಸಾಲ ಒಗ್ಗರಣೆ ಹಾಕೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪಾಲಕ್ ಕೂಡ ಬೆಂದಿದೆ. ಎಣ್ಣೆಗೆ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿನ ನಾನು ಈ ಚಾಪರಲ್ಲಿ ಚಾಪ್ ಮಾಡಿದ್ದೀನಿ. ಆದಷ್ಟು ಅದ್ರಲ್ಲಿ ಮಾಡಿದ್ರೆ ಈ ಥರ ಫೈನ್ ಚಾಪ್ ಆಗುತ್ತೆ. ಈ ಮಿಲ್ಲೆಟ್ ಏನು ಕಿಚಡಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಈರುಳ್ಳಿನ ಚಾಪ್ ಮಾಡಿ ಇಟ್ಕೊಂಡಿದ್ದೆ. ಅದಕ್ಕೆ ಒಣಮೆಣ್ಸಿಕಾಯಿ, ಉಪ್ಪು, ಜೀರಿಗೆ ಪುಡಿ, ಖಾರದ ಪುಡಿ, ಅದ್ರ ಮೇಲೆ ಸ್ವಲ್ಪ ಅರಿಶಿನ, ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಮಿಲ್ಲೆಟ್ಸ್ ಕೆಲವೊಬ್ಬರಿಗೆ ಆ ಟೇಸ್ಟ್ ಇಷ್ಟ ಆಗಲ್ಲ, ಅನ್ನ ಅಕ್ಕಿಲಿ ಮಾಡಿ. ಹಾಗಾಗಿ ಅದಕ್ಕೆ ಟೊಮೊಟೊ ಪ್ಯೂರಿ ಮತ್ತು ಪಾಲಕ್ ಪ್ಯೂರಿ ಎಷ್ಟನ್ನು ಹಾಕ್ಕೊಂಡಿದ್ದೀನಿ. ಕಾಫಿ ಕುಡಿಯೋಕ್ಕೆ ಜ್ಯೂಸು ಕುಡಿಬೇಕು. ಟೊಮೊಟೊ ಹಾಕಿ ಸಾಂಬಾರು ಮಾಡಬೇಕು. ಬೆಂಡೆಕಾಯಿ 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 ಟೊಮೊಟೊ 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 ಕಿವಿ ಟೊಮೊಟೊ ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಏನೇನೋ ಕೇಳ್ತಾ ಇರ್ತಾನೆ. ಅವ್ನಿಗೆ ಎದ್ದು ಬಂದ ತಕ್ಷಣ ಮಾತಾಡಬೇಕು ನಮ್ಮ ಜೊತೆ. ಹಾಗೆ ಇಲ್ಲಿ ಬೇಳೆ ಮತ್ತು ಏನು ಮಿಲ್ಲೆಟ್ಸ್ ಎಲ್ಲ ಚೆನ್ನಾಗಿ ಬೆಂದಿದೆ, ಸಿರಿಧಾನ್ಯ. ಅದಕ್ಕೆ ಈಗ ಒಗ್ಗರಣೆ ಹಾಕಿದ್ನಲ್ಲ ಅದನ್ನು ಮಿಕ್ಸ್ ಮಾಡಿ ಬೇಕಾದಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡ್ರೆ, ಉಪ್ಪು ಅಷ್ಟೇ ಚೆನ್ನಾಗಿ ಕುದಿಸ್ಬೇಕು. ಒಂದು ಕುದಿ ಸೂಪರಾಗಿರುವಂತಹ ಪಾಲಕ್ ಕಿಚಡಿ ರೆಡಿ ಆಗುತ್ತೆ. ನಿಮಗೆ ರೈಸಲ್ಲಿ ಹೆಂಗೆ ತಿಂತಿದ್ರೋ ಅದೇ ಟೇಸ್ಟ್ ಬರುತ್ತೆ. ನಮ್ಮ ಪ್ರೀತಮಿಗೆ ತುಂಬ ಇಷ್ಟ ಈ ನಾವು ಏನು ಸಿರಿಧಾನ್ಯದಲ್ಲಿ ಮಾಡ್ತೀನಲ್ಲ ಆ ಕಿಚಡಿ ಎಲ್ಲ ತುಂಬ ಇಷ್ಟ. ಇದ್ರೊಳಗೆ ಉಪ್ಪಿಟ್ಟು ಮಾಡ್ಬೋದು, ದೋಸೆ, ಇಡ್ಲಿ ಎಲ್ಲ ಮಾಡ್ಕೋಬೋದು. ವೈಟ್ ರೈಸ್ ಯಾರು ತುಂಬ ಬೇಡ ಅಂತಿರೋ ಅವ್ರು ಇದನ್ನು ಸ್ವಲ್ಪ ಅದರ ರಿಪ್ಲೇಸ್ಗೆ ಯೂಸ್ ಮಾಡ್ತಾ ಹೋಗ್ಬೋದು. ಇನ್ನು ಪ್ರೀತಮ್ನೆಲ್ಲ ಸ್ಕೂಲಿಗೆ ಕಳಿಸಿ ರೆಡಿ ಮಾಡಿ ಅದಾದಮೇಲೆ ಸ್ವಲ್ಪ
ಲಕ್ಕಿ ಜೊತೆ ಆಟ ಆಡ್ತೀನಿ. ಅದಕ್ಕೆ ಇವಾಗ ರೀಸೆಂಟಾಗಿ ಲೇಸರ್ ಲೈಟ್ ತೊಗೊಂಬಂದು ಕೊಟ್ಟಾಗಿಂದ ಸಿಕ್ಕಾಬಿಟ್ಟೆ ಚುರುಕಾಗ್ಬಿಟ್ಟಿದೆ, ಆಟ ಆಡುತ್ತೆ. ಡೈಲಿ ಒನ್ ಟೈಮ್ ಫ್ರೀ ಆದಾಗ ಅದ್ರ ಜೊತೆಗೆ ಈ ಥರ ಲೈಟ್ ಬಿಟ್ಬಿಟ್ಟು ಆಟ ಆಡೋದು ಏನೋ ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ಬೆಳಗ್ಗೆ ಅಷ್ಟು ಬೇಗ ಗಡಿ ಬಿಡಿಲಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಅವ್ರಿಗೆ ಊಟ ಮಾಡಿಸಿ ಯೂನಿಫಾರ್ಮ್ ಹಾಕಿ ಸ್ನಾನ ಮಾಡಿಸಿ ಒಂದು ರಿಲ್ಯಾಕ್ಸ್ ಅಂದರೆ ಇದ್ರ ಜೊತೆ ಆಟ ಆಡೋದು. ತುಂಬ ದಿನ ಆಗಿದೆ ನಮ್ಮ ಮನೇಲಿ ನಾನು ನಾನ್ ವೆಜ್ ಬಿಟ್ಟಾಗಿಂದ. ಅಂದರೆ ನಾವು ರೆಗ್ಯುಲರ್ ಆಗೂ ತುಂಬ ನಾನ್ ವೆಜ್ ತಿಂತಾ ಇರಲಿಲ್ಲ. ನಾನು ಯಾವಾಗ ನಾನ್ ವೆಜ್ ಬಿಟ್ಟೆ ಅವಾಗಿಂದ ತುಂಬ ಕಡಿಮೆ ಆಗಿಬಿಟ್ಟಿದೆ. ಸೊ ಅದಕ್ಕೆ ಇವತ್ತು ಅವ್ರಿಗೋಸ್ಕರ ಒಂದು ಸ್ಪೆಷಲ್ ಟ್ರೀಟ್ ಅಂತ ಹೇಳಿ ಏನಾದರೂ ನಾನ್ ವೆಜ್ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡೆ. ಅದಕ್ಕೆ ಸರಿ ಅಂತ ಅವ್ರು ತೊಗೊಂಬರಕ್ಕೆ ಹೋದರು. ಲಾಸ್ಟ್ ಟೈಮ್ ನಾನು ಒಂದು ಡ್ರೆಸ್ ತೊಗೊಂಡೆ, ಅದು ನನಗೆ ಫುಲ್ ಸ್ಲೀವ್ಸ್ ಯಾವತ್ತೂ ನಾನು ಹಾಕಿದ್ದಿದ್ದಿಲ್ಲ. ಚೆನ್ನಾಗಿ ಕಾಣಿಸುತ್ತೇನೋ ಅಂತ ತೊಗೊಂಡೆ, ಬಟ್ ಗೊತ್ತಿಲ್ಲ ಅದೇನೋ ನಂಗೆ ಅಷ್ಟು ಸೂಟ್ ಆಗಲಿಲ್ಲ. ಸರಿ ಅದು ಸ್ಲೀವ್ಸ್ನ ಕಟ್ ಮಾಡಿ ಶಾರ್ಟ್ ಮಾಡೋಣ ನೋಡೋಣ ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಅದನ್ನು ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ತೆಗ್ದಿದ್ದೀನಿ. ನೋಡಬೇಕು ಹೆಂಗೆ ಕಾಣಿಸುತ್ತೆ ಅಂತ. ಊರಿಂದ ಬಾಳೆಹಣ್ಣು ತೊಗೊಂಡು ಬಂದು ಒಂದೇ ಸರಿ ಅಡ ಹಾಕ್ಬಿಡ್ತಾರೆ, ಇಡೀ ಗೊನೆ ಒಂದೇ ಸರಿ ಹಣ್ಣಾಗ್ಬಿಡುತ್ತೆ. ಸೊ ಅದಕ್ಕೆ ಸ್ವಲ್ಪ ಎಲ್ಲ ಎತ್ತಿಟ್ಕೊಳ್ಳೋದು. ಮತ್ತು ನಮಗೆ ಕೆಲ್ಸಕ್ಕೆ ಹುಡುಗರು ಬರ್ತಾರಲ್ಲ ಅವ್ರಿಗೂ ಒಂದೊಂದು ಚಿಪ್ಪೆಲ್ಲ ಅದು ಮತ್ತು ಅವ್ರ ಫ್ರೆಂಡ್ಸ್ ಯಾರಾದರೂ ಇದ್ರೆ ಅವ್ರಿಗೆಲ್ಲ ಕೊಟ್ಬಿಡ್ತಾರೆ. ಬೇಗ ಖಾಲಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಔಷಧಿ ಹಾಕ್ದಲ್ಲೇ ಗಿಡದಿಂದ ಹಾಗೆ ಕಿತ್ಕೊಂಡು ಬಂದು ಹಾಗೆ ಇಟ್ಟು ಹಣ್ಣು ಮಾಡಿರ್ತೀವಿ. ಹಾಗಾಗಿ ಇನ್ನೊಂದು ವಾರ ಮಕ್ಕಳಿಗೆ ಬರೀ ಏಲಕ್ಕಿ ಬಾಳೆಹಣ್ಣೆ. ಪ್ರತಿ ಸಲ ಊರಿಂದ ಹೋದಾಗ ಒಂದು ಗೊನೆ ತೊಗೊಂಡು ಬರ್ತಾರೆ, ಹಣ್ಣು ಮಾಡಿ ಇಡ್ತೀವಿ. ಮಕ್ಳಿಗಂತೂ ತುಂಬ ಇಷ್ಟ. ನನ್ನ ಮಗಂಗೆ ಏಲಕ್ಕಿ ಬಾಳೆಹಣ್ಣು ಸಿಕ್ಕಾಬಟ್ಟೆ ಇಷ್ಟ, ಅವನ್ನೇ ಖಾಲಿ ಮಾಡ್ತಾನೆ. ಇನ್ನು ಮಧ್ಯಾಹ್ನಕ್ಕೆ ಸಂಜೆ ನಾನ್ ವೆಜ್ ಮಾಡೋಷ್ಟು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಪ್ರಸಾದ ಥರ ಮಾಡೋಣ ಅಂತ ಅವಲಕ್ಕಿ ಎಲ್ಲ ತರಿಸಿಟ್ಟೆ. ಸೊ ಈ ಡ್ರೆಸ್ಸು ಓಕೆ ಅನ್ನಿಸ್ತು ನನಗೆ. ಲೈನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ. ಬಟ್ ಅದು ಸ್ಟಿಚಿಂಗ್ ಮೆಥಡ್ ಏನಿದೆಯಲ್ಲ ಅದು ಎ ಲೈನ್ ಕಟ್ಟಲ್ಲೂ ಬಂದಿಲ್ಲ ಅಥವಾ ಫ್ಲೇಡ್ ಕಟ್ಟಲ್ಲೂ ಬಂದಿಲ್ಲ. ಸೊ ಅದರಿಂದ ಅದು ಅಷ್ಟು ಲುಕ್ ಬರ್ತಾ ಇಲ್ಲ ಅಂತ ಅನ್ನಿಸ್ತು ಅಷ್ಟೇ ಆ ಡ್ರೆಸ್ದು. ಅದು ಬಿಟ್ಟರೆ ಓಕೆ, ಮನೆ ಹತ್ರನಾದರೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಅದನ್ನು ರಿಟರ್ನ್ ಮಾಡಲಿ, ಯಾಕೆಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇಟ್ಕೊಂಡೆ. ಸೊ ಆ ಡ್ರೆಸ್ನ ನಾನೇ ನಿಮಗೆ ರೆಕಮೆಂಡ್ ಮಾಡಲ್ಲ. ಸೈಜ್ ಕೂಡ ಅಷ್ಟೇ, ಸ್ಮಾಲ್ ತರಿಸಿದ್ರು ತುಂಬ ಲೂಸ್ ಆಯಿತು. ಇನ್ನು ಈ ಕುರ್ತಾ ಬಂದು ತುಂಬ ಚೆನ್ನಾಗಿದೆ. ಸುಮಾರು ಜನ ಲಾಸ್ಟ್ ಟೈಮೇ ಲಿಂಕ್ ಕೇಳಿದ್ರಿ, ಆದರೆ ನಾನು ಇದರಲ್ಲಿ ಟ್ಯಾಗ್ ಮಾಡಿರ್ತೀನಿ. ಬೇಕಂದರೆ ನಿಮ್ಗೆ ಈ ಥರ ಬೇರೆ ಬೇರೆ ಕಲರ್ ದುಪ್ಪಟ ಇದೆ ಚೆನ್ನಾಗಿರೋದು. ಅಂದರೆ ಇದು ಪ್ಲೇನ್ ಡ್ರೆಸ್ ಆಗಿರೋದ್ರಿಂದ ಆರಾಮಾಗಿ ನಿಮ್ಮ ಡ್ರೆಸ್ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ. ಗ್ರೀನ್ ಹಾಕೋಬೋದು, ನನ್ನ ಹತ್ರ ಇನ್ನೂ ಡಾರ್ಕ್ ರೆಡ್ ಒಂದಿದೆ ಅದೇ ಥರ, ಅದನ್ನು ಹಾಕೊಂಡ್ರೆ ಅದು ಇನ್ನೂ ಸಖತ್ತಾಗಿ ಕಾಣಿಸುತ್ತೆ. ಸೊ ಪರವಾಗಿಲ್ಲ ಅನಿಸ್ತು ನಂಗೆ. ಆ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೋಡೋಣ ಹೆಂಗಿರತ್ತೆ ವೇರ್ ಮಾಡಿದ್ಮೇಲೆ ಅಂತ. ಯಾವಾಗಾದರೂ ಹಾಕ್ಕೊಂಡಾಗ ತೋರಿಸ್ತೀನಿ. ನೀನು ಪ್ರೀತಮ್ ಬರ್ತಡೇ ಇದೆಯಲ್ಲ ಅವತ್ತು ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಇನ್ನು ಅಡುಗೆ ಮಾಡೋದಕ್ಕೆ ಏನೇನು ಬೇಕಂತ ಎಲ್ಲ ಲಿಸ್ಟ್ ಮಾಡಿ ಹೇಳಿದ್ದೆ. ಪಾಪ ಹೋಗಿ ಎಲ್ಲ ತೊಗೊಂಡು ಬಂದು ಕೊಟ್ಟರು. ಪ್ರಗತಿಗೆ ಅಂತ ಹೇಳ್ಬಿಟ್ಟು ಮೊಟ್ಟೆನೂ ತೊಗೊಂಡು ಬಂದಿದ್ದಾರೆ. ಯಾಕೆಂತ ಅಂದರೆ ನಮ್ಮ ಮನೇಲಿ ನಾನ್ ವೆಜ್ ತಿನ್ನಲ್ಲ, ಬಟ್ ಆಸೆಗೆ ಯಾವಾಗಾದರೂ ಅಡುಗೆ ಮಾಡಬೇಕಷ್ಟೇ. ಮಾಡಿದ್ರು ಅಷ್ಟೇ, ಒನ್ ಟೈಮ್ ತಿಂತಾರೆ, ಇನ್ನು ಮಿಕ್ಕಿದ್ನ ಎಲ್ಲರಿಗೂ ಕೊಟ್ಬಿಡ್ತಾರೆ. ಇರಲಿ, ಏನು ಮಾಡೋದು, ಅವ್ರಿಗೂ ಒಂದು ಆಸೆ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಚಾನಲಲ್ಲಿ ಸುಮಾರು ದಿನ ಆದಮೇಲೆ ಇವತ್ತು ಇಷ್ಟು ನಾನು ನಾನ್ ವೆಜ್ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ಬಿಚ್ಚಬೇಕಾ? ಅದೊಂದೇ ಬಿಚ್ಚಿಸ್ಕೊಳ್ಳೋದವನು. ಇದೊಂದು ಬಿಚ್ಚುಚ್ಚಿನಿ, ನೀನೇ ಬಿಚ್ತೀಯಾ? ಎಲ್ಲ ಸ್ಟಾರ್ ತೋರಿಸು ಮ್ಯಾಮ್, ಎಲ್ಲಿ ಸ್ಟಾರ್ ಕೊಟ್ಟಿದ್ದಾರೆ ತೋರಿಸು. ಹಾಂ, ಫಸ್ಟ್ ಟೈಮ್ ನಾನು ಈ ಥರ ಸ್ಟಾರ್ ನೋಡಿದ್ದು ಪ್ರೀತು. ಹಾಂ, ಏನು ಕೆಲಸ ಮಾಡಿದೆ ಅಂತ ಕೊಟ್ಟರು? ಹಾಂ, ಬಾಯಿಲಿ ನೀ ಏನು ಮಾಡಿದೆ ಅಂತ ಆ ಥರ ಸ್ಟಾರ್ ಕೊಟ್ಟಿದ್ದಾರೆ? ಹೌದು, ಗುಡ್ ಬಾಯ್ ಥರ ಇದ್ದ, ಗುಡ್ ಮ್ಯಾನರ್ಸ್ ಮಾಡ್ದ, ಅದಕ್ಕೆ ಕೊಟ್ರಾ? ಎಲ್ಲ ಟೈ ಬೆಲ್ಟು ಎಲ್ಲ ಇವನೇ ಬಿಚ್ಚಬೇಕು, ಶರ್ಟ್ ಬಟನ್ ಇವನೇ ಹಾಕಬೇಕು, ಶರ್ಟ್ ಬಟನ್ ಇವನೇ ತೆಗಿಬೇಕು. ಅರ್ಧ ದಿನ ಕೂತ್ಕೋತಾನೆ ಈಗ ಮೂತಿನ ಹಿಂಗೆ ಇಟ್ಕೊಂಡು. ಹಂಗೆ 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 ಸೂಪರ್ ಆಗಿ ಬಿಚ್ಚಿದ್ಯಾ? ಇಲ್ಲ ಡೆಡಿ ಕೆನ್ನೆ ಮೇಲೆ ಸ್ಟಾರ್ ಕೊಟ್ಬಿಟ್ಟಾರಲ್ಲ ಮಗನೇ. ತುಂಬ ಚೆನ್ನಾಗಿ ಹೋಗ್ತಾ ಇರೋ ಲೈಫಲ್ಲಿ ಯಾವಾಗಾದರೂ ಒಂದು ದೊಡ್ಡ ಡಿಸಿಷನ್ ತೊಗೊಳ್ತೀವಲ್ವ, ಸೊ ಅದು ಎಷ್ಟು ಅಂದರೆ ಎಲ್ಲ ಟ್ರೆಂಡ್ ಹಿಂದೆ ಓಡ್ತಾರಲ್ಲ, ಆ ಟ್ರೆಂಡನ್ನು ಬ್ರೇಕ್ ಮಾಡಿ ನಮ್ಮ ಮನಸ್ಸಿಗೆ ಏನು ಅನಿಸುತ್ತೋ ಅದನ್ನು ಮಾಡ್ತೀವಲ್ಲ, ಅವಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈಗ ಅಂದರೆ ಎಕ್ಸಾಂಪಲ್, ಇವಾಗ ಒಂದೇನೋ ಟ್ರೆಂಡ್ ಅಂದರೆ ಎಲ್ಲ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಅದು ಏನು ಹೇಗೆ ಅಂತ ಯೋಚನೆನೂ ಮಾಡೋದಲ್ಲೇ ಆ ಟ್ರೆಂಡಿಂದ ಓಡ್ತಾ ಇರ್ತಾರೆ. ಬಟ್ ಅದಲ್ಲದೆ ಒಬ್ಬರು ಮಾತ್ರ
ನಿಂತ್ಕೊಂಡು ಯಾಕೆ ಈ ಥರ ಮಾಡಬೇಕು, ಹಿಂಗೆ ಮಾಡ್ಬೋದಲ್ವಾ ಅಂತ ಉಲ್ಟಾ ಮಾಡ್ತಾರೆ. ಅಥವಾ ಟ್ರೆಂಡ್ ವಿರುದ್ಧನೋ, ಅಥವಾ ಅಂದರೆ ಟ್ರೆಂಡ್ ವಿರುದ್ಧ ಅಂದರೆ ಮಾಡಬಾರ್ದಲ್ಲ, ಏನೋ ಲೈಫಲ್ಲಿ ಒಂದು ಮೀನಿಂಗ್ಫುಲ್ ಥಿಂಗ್ನ ಚೂಸ್ ಮಾಡಿದಾಗ ಹೆಂಗಿರುತ್ತೆ ಆ ಒಂದು ಸಿಚುವೇಶನು, ಆ ಡಿಸಿಷನ್ನು, ನಿಮ್ಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ನಮಗೆ ಹೇಳಿ. ಯಾಕೆ ಅಂತಂದರೆ ನೆಕ್ಸ್ಟು ನಮ್ಮದೊಂದು ಡಿಸಿಷನ್ ಅದೇ ಥರ ಹೋಗ್ತಾ ಇದೆ. ಆದಷ್ಟು ಬೇಗ ಅದೇನು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ತುಂಬ ದೊಡ್ಡ ಕನ್ಫ್ಯೂಷನ್ ಒಂದು ವರ್ಷದಿಂದ ಇದೆ ನಮ್ಮ ತಲೆಯಲ್ಲಿ. ಅದಕ್ಕೊಂದು ಫುಲ್ ಸ್ಟಾಪ್ ಹಾಕಿ ಒಂದು ಕನ್ಕ್ಲೂಷನಿಗೆ ಬಂದು ಆ ನಿರ್ಧಾರನ ಮಾಡಿದ್ದೀವಿ. ಸೊ ಅದು ಆದಷ್ಟು ಬೇಗ ನಿಮಗೂ ಗೊತ್ತಾಗುತ್ತೆ. ಆ ಥರ ಅಂದಾಗ ನಿಮಗೆ ಭಯ ಆಗತ್ತಾ, ಅಥವಾ ಇದು ತಪ್ಪಾ, ಎಲ್ಲರೂ ಹಂಗೆ ಹೋಗ್ಬೇಕಾದ್ರೆ ನಾನು ಹಿಂಗೆ ಹೋಗ್ತಾ ಇರೋದು, ಇದು ನನಗೇನಾದರೂ ರಾಂಗ್ ಅನಿಸುತ್ತಾ, ಆ ಥರ ಯಾವ ಥರ ಯೋಚನೆಗಳು ನಿಮಗೆ ಬರುತ್ತೆ. ಸೊ ನನಗೆ ಅದನ್ನು ಕಾಮೆಂಟ್ಸಲ್ಲಿ ಹೇಳಿ. ನೆಕ್ಸ್ಟ್ ಅದೇ ನಮ್ಮ ತಲೆಯಲ್ಲಿ ಓಡ್ತಾ ಇತ್ತು, ಬಟ್ ಅದಕ್ಕೆ ಇವಾಗ ಕಂಪ್ಲೀಟಾಗಿ ಒಂದು ಕ್ಲಿಯರ್ ಪಿಕ್ಚರ್ ಇದೆ. ಅದೇ ದಾರಿಲಿ ಹೋಗ್ತಾ ಇದ್ದೀವಿ. ಇನ್ನು ಅಡುಗೆ ಮಾಡೋದಕ್ಕೆ ಏನೇನು ಬೇಕೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹಾಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡೋ ಟೈಮಲ್ಲಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಕ್ಲೀನ್ ಮಾಡಿಕೊಂಡು ಕೂತ್ಕೊಂಡು ಟಿ ವಿ ನೋಡಿಕೊಂಡು ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಕಿಚನ್ ಒಳಗಡೆ ಬಂದಿದ್ದೀನಿ, ಅಡುಗೆ ಮಾಡಬೇಕು. ಇಲ್ಲ ಮ್ಯೂಟ್ ಮಾಡು. ಒಂದು ನಿಮಿಷ ಪ್ರೀತು. ಓಕೆ, ನಾನು ನಿಮ್ಮ ಬರ್ತೇನೆನಾ? ಗಿಫ್ಟ್ ಬೇಕಾ? ಎಲ್ಲರೂ ಕೇಳು ಗಿಫ್ಟು. ಕಾರ್ ಬೇಕಾ? ಆಮೇಲೆ ಓಕೆ. ಇದು ಆಮೇಲೆ ಮಮ್ಮಿನೇ ಕೇಳ್ತಾ ಇದೆಯಾ ಕಾರು? ಏನು ಬೇಕು ನಿಮಗೆ? ಕೇಕ್ ಬೇಕು ಬರ್ತಡೇಗೆ. ಕೇಕ್ ಬೇಡವಾ? ಕಾರ್ ಬೇಡ ಅಷ್ಟೇ, ಕೇಕ್ ಬೇಡ. ಚಾಕ್ಲೇಟು ಅದು ಬೇಡ. ಓಕೆ, ಗುಡ್ ಬಾಯ್. ಓನ್ಲಿ ಕಾರ್ ಅಷ್ಟೇ. ಓಕೆ, ಅಮ್ಮಗೆ ಕೇಳು, ಅಮ್ಮಗೆ ಗಿಫ್ಟ್ ಕೇಳು, ಬರ್ತೇನೆ ಅಂತ ಹೇಳು. ಗಿಫ್ಟ್ ಬೇಕು ಅಂತ ಕೇಳು. ಅಮ್ಮ ಕೇಳು, ಅಮ್ಮ ಕೇಳಿದ್ದೆ. ಇವತ್ತು ತುಂಬ ದಿನ ಆದಮೇಲೆ ಚಿಕನ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸುಕ್ಕ ರೆಸಿಪಿ ಮತ್ತು ಫಿಶ್ಶು. ಇವಾಗ ನಮ್ಮ ಮನೇಲಿ ಲಕ್ಕಿ ಇರೋದ್ರಿಂದ ನನ್ನ ಹಸ್ಬೆಂಡ್ ಆಲ್ರೆಡಿ ಒಂದು 2 times 3 times ಫಿಶ್ ತೊಗೊಂಡು ಬಂದಿದ್ದಾರೆ ಅದಕ್ಕೋಸ್ಕರ ಅಂತ. ನಾವು ತಿನ್ನೋದು ಓಕೆ, ಬಟ್ ಅದಕ್ಕೆ ತುಂಬ ಇಷ್ಟ ಫಿಶ್ಶು. ಸೊ ಹಾಗಾಗಿ ಅದಕ್ಕೆ ತೊಗೊಂಡು ಬಂದು ಹಾಗೆ ಸಿಪ್ಪೆ ಬೇಯಿಸ್ಬಿಟ್ಟು ಕೊಡ್ತಾರೆ. ಆವಾಗ 1-2 ಪೀಸ್ ಇದ್ದರೆ ಅವ್ರು ಏನೋ ಒಂದಿಷ್ಟು ಸೈಡಿಗೆ ಮಾಡ್ಕೊಳ್ತಾ ಇದ್ರು. ಇವತ್ತು ನಾನು ಮಾಡ್ತಾಯಿದ್ದೀನಿ. ಮೊದಲಿಗೆ ಇವಾಗ ನಾನು ಸುಕ್ಕಾಗೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕಿ ಮ್ಯಾರಿನೇಟ್ ಮಾಡಿದ್ದೀನಿ. ಇದು ಬಿರಿಯಾನಿಗೆ ಸ್ವಲ್ಪ ಅರಿಶಿನದ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಕಸೂರಿ ಮೇಥಿ, ಉಪ್ಪು, ಒಂದು ಸ್ವಲ್ಪ ಮೊಸರು ಇಷ್ಟನ್ನು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ. ಇದು ಚಿಕನ್ ಬಿರಿಯಾನಿಗೆ ದೊನ್ನೆ ಬಿರಿಯಾನಿ ಬರುತ್ತಲ್ಲ ಅದೇ ಥರ ಬರುತ್ತೆ ಇದು. ಸೊ ಇದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಉಪ್ಪು ಖಾರ ಎಲ್ಲ ಇಳಿಯುತ್ತೆ. ಇನ್ನು ಚಿಕನ್ ಸುಕ್ಕಾಗೆ ಮೇನ್ ಪೌಡರ್ ಬಂದ್ಬಿಟ್ಟು ಇದು ಧನಿಯಾ ಪುಡಿ, ಸ್ವಲ್ಪ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸು, ಸ್ವಲ್ಪ ಸೋಂಪು, ಅದ್ರ ಜೊತೆಗೆ ಜೀರಿಗೆ ಇಷ್ಟನ್ನು ಹಾಕಿ ಅದ್ರ ಮೇಲೆ ಸ್ವಲ್ಪ ಜಾಸ್ತಿನೇ ಕರಿಬೇವಿನ ಸೊಪ್ಪನ್ನು ಹಾಕೊಳ್ಳೋದು. ಚೆನ್ನಾಗಿ ಘಮ ಘಮ ಅನ್ನೋ ತನಕ ರೋಸ್ಟ್ ಮಾಡಿ ಸೈಡಲ್ಲಿ ಇಟ್ಟು ತಣ್ಣಗಾದ್ಮೇಲೆ ಪೌಡರ್ ಮಾಡ್ಕೊಳ್ಳೋದು. ಇನ್ನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ರೆಸಿಪಿಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಲ್ವಾ, ಹಾಗಾಗಿ. ಇನ್ನು ಸುಕ್ಕ ಬಂದ್ಬಿಟ್ಟು ನಾರ್ಮಲ್ ಚಿಕನಲ್ಲಿ ಮಾಡಿದರೆ ಡೈರೆಕ್ಟಾಗಿ ಬಾಯ್ಲ್ ಮಾಡ್ಕೋಬೋದು. ಇದು ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಕುಕ್ಕರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1-2 ವಿಷಿಲ್ ಬಂದ ಮೇಲೆ ಅದನ್ನು ಸುಕ್ಕ ಜೊತೆಗೆ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗೇ ಬೇಯುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಇಳಿಯುತ್ತೆ ಅಂತ. ಈ ಸುಕ್ಕ ರೆಸಿಪಿ ಮಾತ್ರ ಮಸ್ಟ್ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಅದು ಪೌಡರ್ ಎಲ್ಲ ಮಾಡಿದ್ದೀವಲ್ಲ ಅದರಿಂದ ಅದು ಸೇಮ್ ನೀವು ಹೊರಗಡೆ ಏನು ತಿಂತೀರೋ ಅದೇ ಥರ ಟೇಸ್ಟ್ ಬರುತ್ತೆ. ಈ ಚಾಕು ಶಾರ್ಪ್ ಮಾಡೋ ತುಂಬ ಚೆನ್ನಾಗಿದೆ. ಲಾಸ್ಟ್ ಟೈಮ್ ಕೇಳ್ತಾ ಇದ್ರಿ ಹೆಂಗಿದೆ, ಚೆನ್ನಾಗಿದೆಯಾ ಅಂತ. ಸೂಪರ್ ಆಗಿದೆ. ಸುಮಾರು ಒಂದು 2 ವರ್ಷ 3 ವರ್ಷ ಆಯ್ತೇನೋ ನಾನು ತೊಗೊಂಡು. ಆವಾಗಿಂದ ನಾನು ಅದರೊಳಗೆ ಚಾಕು ಎಲ್ಲ ಶಾರ್ಪ್ ಮಾಡ್ಕೊಳ್ತೀನಿ. ಇನ್ನು ಬಿರಿಯಾನಿಗೆ ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಗಸಗಸೆ, ಒಂದು ಸ್ವಲ್ಪ ಗೋಡಂಬಿ, ತೆಂಗಿನಕಾಯಿ ತುರಿ ಹಾಕಿಲ್ಲ, ಜಾಸ್ತಿ ಕೊತ್ತಂಬರಿ, ಜಾಸ್ತಿ ಪುದೀನ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ತೀನಿ. ಇದು ಬಿರಿಯಾನಿಗೆ. ಇನ್ನು ಸುಕ್ಕನ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ, ಒಂಚೂರು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಇಷ್ಟೇ
ಮ್ಯಾರಿನೇಟ್ ಮಾಡಿ ಆಲ್ರೆಡಿ ಚೆನ್ನಾಗಿ ಬೇಯಿಸಿಟ್ಟಿದ್ನಲ್ಲ ಆ ಚಿಕನ್ನ ಇದ್ರೊಳಗೆ ಮಿಕ್ಸ್ ಮಾಡಿಕೊಂಡು ಮತ್ತು ಫ್ರೈ ಮಾಡಿ ಇಟ್ಟಿರೋಂತಹ ಪೌಡರ್ ಇತ್ತಲ್ಲ, ಡ್ರೈ ಪೌಡರ್, ಅದನ್ನು ಇದ್ರ ಮೇಲೆ ಹಾಕ್ಕೊಳ್ಳೋದು. 1-2 ಕೈ ಹಿಡಿಯಷ್ಟು ಈರುಳ್ಳಿಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಇದೆಲ್ಲ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೋಬೇಕು. ಇದಕ್ಕೆ ಇದೇ ಒಂದು ಟೇಸ್ಟ್ ಜಾಸ್ತಿ ಕೊಡೋದು. ಯಾವಾಗಲೂ ನಾವು ಫಸ್ಟ್ ಆನಿಯನ್ ಹಾಕ್ಬಿಟ್ಟು ಫ್ರೈ ಮಾಡಿಬಿಡ್ತೀವಿ. ಈ ಥರ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಈ ಸುಕ್ಕ. ಅಷ್ಟೇ ಮೇಲೆ ಬೇಕಂದರೆ ಸ್ವಲ್ಪ ಗರಂ ಮಸಾಲ ಇನ್ನು ಸ್ಪೈಸಿಯಾಗಿ ಬೇಕಂತಂದರೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಈರುಳ್ಳಿ ಚೆನ್ನಾಗಿ ಬೇಯಬೇಕಂತ ಏನಿಲ್ಲ, ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಮಸಾಲೆ ಎಲ್ಲ ಬೆಂದ್ಕೊಂಡು ಚಿಕನ್ ಜೊತೆಗೆ ಇಟ್ಕೊಂಡ್ರೆ ಸೂಪರ್ ಆಗಿರೋ ಒಂದು ಚಿಕನ್ ಸುಕ್ಕ ರೆಡಿ ಆಗುತ್ತೆ. ಸೊ ಈ ರೆಸಿಪಿಯನ್ನು ಮಸ್ಟ್ ಟ್ರೈ ಮಾಡಿ, ಯಾರಿಗೆ ನಾನ್ ವೆಜ್ ಇಷ್ಟ ಅವರು. ಅದಾದಮೇಲೆ ಬಿರಿಯಾನಿಗೆ ಇನ್ನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೂ ಚಿಕನ್ನ ಸಪ್ರೇಟ್ ಬೇಯಿಸ್ಕೋಬೇಕಲ್ವ, ಹಾಗಾಗಿ ಎಣ್ಣೆಗೆ ಬಿರಿಯಾನಿ ಐಟಮ್ ಎಲ್ಲ ಹಾಕ್ಕೊಂಡು ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು, ಅದಾದಮೇಲೆ ಈ ಗ್ರೀನ್ ಮಸಾಲ ಏನು ರುಬ್ಬಿಟ್ಟಿದ್ನಲ್ಲ ಅದನ್ನು ಇದ್ರಲ್ಲಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರು ಹಾಕಿ 2-3 ವಿಜಿಲ್, ನಾಟಿ ಕೋಳಿ ನೋಡ್ಕೊಂಡು ವಿಜಿಲ್ ಹಾಕಿಸ್ಬೇಕು. ಹಾಕಿದ್ರೆ ಅದು ಚಿಕನ್ ಬೇಯುತ್ತೆ. ಅದಾದಮೇಲೆ ಅದ್ರ ಜೊತೆಗೆ ಅಕ್ಕಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬಿರಿಯಾನಿ ರೆಡಿ. ನಮ್ಮ ಮನೆಯವ್ರು ಆಲ್ರೆಡಿ ಟೇಸ್ಟ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಾಗಿತ್ತು ಅಂತ. ಪ್ರೀತಮ್ಗೂ ಕೂಡ ಅಷ್ಟೇ. ಅಂದರೆ ನಮ್ಮ ಮನೆ 4 ಜನಕ್ಕೆ ನಾನ್ ವೆಜ್ ಅಷ್ಟು ಇಷ್ಟ ಇಲ್ಲ. ಸೊ ಪ್ರಗತಿ ಯಾವುದೋ ಒಂದು ಚಿಕ್ಕ ವಯಸ್ಸಲ್ಲಿ ಬೇಡ ಅಂತ ಬಿಟ್ಟಿದ್ದು, ಇದುವರೆಗೂ ನಾವು ಅಟ್ಲೀಸ್ಟ್ ಏನೇ ಮಾಡಿದ್ರೂ ತಿನ್ಸೋಕ್ಕಾಗಿಲ್ಲ, ಹಾಗಾಗಿ ಬಿಟ್ಬಿಟ್ವಿ. ಇನ್ನು ಫಿಶ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿನೂ ಹಾಕ್ಕೋಬೋದು, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಖಾರದ ಪುಡಿ, ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಆದರೆ ಕಲರ್ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಅರಿಶಿನ, ಉಪ್ಪು, ಅದ್ರ ಜೊತೆಗೆ ನಿಂಬೆ ಹಣ್ಣಿನ ರಸ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು, ಸ್ವಲ್ಪ ಟೊಮೊಟೊ ಇಷ್ಟನ್ನು ಹಾಕಿ ಮಸಾಲ ರುಬ್ಕೊಳ್ಳೋದು. ಇಷ್ಟೇ ಮಸಾಲ, ಇದೇನಿಲ್ಲ, ಇದಕ್ಕೆ ಈಸಿಯಾಗಿ ಮಾಡ್ಕೊಂಡಿದ್ದೀನಿ. ಈ ಮಸಾಲ ರೆಡಿ ಆದಮೇಲೆ ಫಿಶ್ಗೆ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ 1-2 ಗಂಟೆ ಹಾಗೆ ಬಿಟ್ಬಿಡೋದು. ಅದಾದಮೇಲೆ ತವಾ ಮೇಲೆ ಫ್ರೈ ಮಾಡಿಕೊಂಡು ಮಸಾಲಾನ ರೆಡಿ ಮಾಡ್ಕೊಳ್ಳೋದು. ಫಿಶ್ ಫ್ರೈಯಲ್ಲಿ ಏನಾದರೂ ನಿಮಗೆ ಕ್ವಿಕ್ಕಾಗಿ ಆಗಬೇಕು ಅಂತಂದರೆ ಇದನ್ನು ಟ್ರೈ ಮಾಡಿ. ಇದು ಸ್ವಲ್ಪ ತೆಳ್ಳಗೆ ಮಾಡಿದ್ರೆ ರೈಸ್ ಜೊತೆ ತಿನ್ಬೋದು, ಬಟ್ ನಾನು ತೆಳ್ಳಗೆ ಮಾಡಿಲ್ಲ, ಸುಮ್ಮನೆ ಹಾಗೆ ಫಿಶ್ ಜೊತೆಗೆ ತಿನ್ನೋ ಥರ ಸ್ವಲ್ಪ ಗಟ್ಟಿ ಗ್ರೇವಿ ಥರ ಮಾಡಿದ್ದೀನಿ ಅಷ್ಟೇ. ಬಿರಿಯಾನಿಗೆ ಅಂತ ಹೇಳ್ಬಿಟ್ಟು ಚಿಕನ್ ಬೇಯಿಸಿದ್ನಲ್ಲ ಅದೊಂದು ತಪ್ಪಲೆಗೆ ಟ್ರಾನ್ಸ್ಫರ್ ಮಾಡಿ ಬಿರಿಯಾನಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಜೀರಾ ರೈಸ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೆ. ಅದನ್ನು ಇದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಅಕ್ಕಿ ಬೇಯೋ ತನಕ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಚಿಕನ್ ಆಲ್ರೆಡಿ ಬೆಂದಿದೆ, ಅನ್ನ ಆದರೆ ಸಾಕು. ಸೂಪರ್ ಆಗಿದೆ. ಇವಾಗ ಉಪ್ಪು ಟೇಸ್ಟ್ ಮಾಡಿ, ತುಪ್ಪ ಅಥವಾ ಬೆಣ್ಣೆ ಯಾವ್ದು ಬೇಕೋ ನಿಮಗೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ರೆ ಒಳ್ಳೆ ದಮ್ ಬಿರಿಯಾನಿ ರೆಡಿ ಆಗುತ್ತೆ. ಸಾರಿ, ದಮ್ ಅಲ್ಲ, ದೊನ್ನೆ ಬಿರಿಯಾನಿ. ಸೊ ಅದೇ ಥರ ಟೇಸ್ಟ್ ಬರುತ್ತೆ ನಿಮಗೆ. ನಮ್ಮ ಮನೇಲಿ ದೊನ್ನೆ ಇಲ್ಲ, ಹಾಗಾಗಿ ಹಂಗೆ ಕೊಡೋದು. ಇನ್ನು ತವಾ ಮೇಲೆ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಫಿಶ್ ಮ್ಯಾರಿನೇಟ್ ಮಾಡಿದ್ದನ್ನೆಲ್ಲ ಹಾಕಿ 1-2-3 ನಿಮಿಷ ಸುಮ್ಮನೆ ಆ ಕಡೆ ಈ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳೋದು. ಉಳಿದಿರೋ ಮಸಾಲ ಏನಿತ್ತಲ್ಲ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಫಿಶ್ಗೆ ಮ್ಯಾರಿನೇಟ್ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮಸಾಲ ಉಳಿದಿರುತ್ತಲ್ಲ, ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡಿರೋ ಫಿಶ್ನೆಲ್ಲ ಅದಕ್ಕೆ ಹಾಕ್ಕೊಂಡು ಒಂದು 10 ನಿಮಿಷನೂ ಬೇಡ, ಒಂದು 5-8 ನಿಮಿಷ ಸಾಕು, ಫಿಶ್ ಬೆಂದೋಗುತ್ತೆ. ಇಲ್ಲಿ ವೆಜ್ ರೆಸಿಪಿ ನಡೀತಾ ಇದೆ. ವೆಜ್ ತಿನ್ನೋರು ಇದ್ದಾರಲ್ಲ ನಮ್ಮನೇಲಿ, ಅವ್ರಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಎಗ್ ಫ್ರೈಡ್ ರೈಸ್ ಎಲ್ಲ ಮಾಡ್ತಾ ಇದ್ದಾರೆ. ನಾನು ಇದನ್ನೆಲ್ಲ ಕಂಪ್ಲೀಟಾಗಿ ಮಾಡಿ ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಎಲ್ಲ ರೆಡಿ ಮಾಡಿ ಊಟಕ್ಕೆಲ್ಲ ಹಾಕ್ಕೊಟ್ಟೆ. ಬೇಗ ಊಟ ಮಾಡಿ, ಇವತ್ತು ಪ್ರೀತಮ್ ಬರ್ತಡೇ, ಅಂದರೆ ಇವತ್ತಲ್ಲ ನಾಳೆ ಅವನಿಗೆ ಚಾಕ್ಲೇಟ್ ಎಲ್ಲ ತೊಗೊಂಬರಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಅವನ್ನ ಮಲಗಿಸ್ಬಿಟ್ಟು ಹೋಗೋಣ, ಮತ್ತು ಅವ್ನಿಗೊಂದು ಸ್ವಲ್ಪ ಸರ್ಪ್ರೈಸ್ ಗಿಫ್ಟ್ ಎಲ್ಲ ತೊಗೊಂಡಿದ್ವಿ. ಹಾಗಾಗಿ ಹೊರಡ್ಬೇಕಂತ ಹೇಳ್ಬಿಟ್ಟು ಬೇಗ ಇವತ್ತು ನಾನ್ ವೆಜ್ ಅಂತಲ್ಲ, ನಾರ್ಮಲಾಗಿ ನಮ್ಮ ಮನೇಲಿ ಊಟ ಬಂದುಬಿಟ್ಟು 6:30-7 ಗಂಟೆ ಒಳಗಡೆ ಆದಷ್ಟು ಮುಗಿಸ್ಬಿಡ್ತೀವಿ.
ಆಟೋಮೆಟಿಕ್ ಗೊತ್ತಿದ್ದು ನನಗೆ. ಬಿಡು ಎತ್ತಿಡು. ನನ್ನ ಕಡೆಯಿಂದ ಅವನಿಗೆ ಸರ್ಪ್ರೈಸಾಗಿ ಏನೋ ಗಿಫ್ಟ್ ಬುಕ್ ಮಾಡಿದೆ. ಅವನಿಗೆ ಕಾಣಿಸ್ದಂಗೆ ಎತ್ತಿಟ್ಟು ಸಾಕಾಗಿದೆ. ಇನ್ನು ಒಂದು ಬರಲಿಲ್ಲ, ಒಂದು ಅಲ್ಲ ಎರಡೇನೋ ಬರಲಿಲ್ಲ. ಡೇಟು ಲೇಟಾಗೇನೋ ಬರೆದು ಇದೆಲ್ಲ ಯೂಸ್ ಆಗೋ ಅಂಥದ್ದು ಸೆಲೆಕ್ಟ್ ಮಾಡಿ ನಾನೊಂದಿಷ್ಟು ಅವನಿಗೆ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ದೆ. ಇದೆಲ್ಲ ಅವ್ನಿಗೆ ಇಷ್ಟ ಆಗುತ್ತೆ. ಸೊ ಇದೆಲ್ಲನೂ ನಾನು ಸರ್ಪ್ರೈಸಾಗಿ ಪ್ಯಾಕ್ ಮಾಡಿಬಿಟ್ಟು ಅವನ ಕೈಲೇ ಓಪನ್ ಮಾಡಿಸ್ತೀನಿ. ಸೊ ಒಂದೊಂದು ನೋಡಿದಾಗ ಅವನಿಗೆ ಖುಷಿ ಆಗುತ್ತೆ ಅಂತ. ತುಂಬ ಏನಿಲ್ಲ ಜಾಸ್ತಿ, ಎಲ್ಲ ಪುಟಾಣಿದು ಅವನ ಏಜಿಗೆ ಸಣ್ಣ ಪುಟ್ಟ ಆಟ ಸಾಮಾನುಗಳು ಅಷ್ಟೇ. ಅದ್ರ ಜೊತೆಗೆ ಅವ್ನಿಗೆ ಬರ್ತಡೇ ಡ್ರೆಸ್ಸು ಕೂಡ ಬಂದಿದೆ. ಗಂಡು ಮಕ್ಳಿಗೆ ಎಂಥದ್ದು ನೋಡಿ ನಾನೇನು ಮಾಡಿದೆ ಅಂದರೆ ಅಜಿಯೋದಲ್ಲಿ ಒಂದು ಬುಕ್ ಮಾಡಿದೆ. ಅದು ನೋಡೋಕ್ಕೆ ಒಂಥರ ಇತ್ತು, ಬಂದ ಮೇಲೆ ಸಿಕ್ಕಾಪಟ್ಟೆ ಡಿಫ್ರೆಂಟ್ ಆಗಿತ್ತು. ನಾನು ಅಜಿಯೋದಲ್ಲಿ ಪ್ರೀತಮಿಗೆ ಬಟ್ಟೆ ಬುಕ್ ಮಾಡಲ್ಲ, ಒಂದು ರೀಸನ್ ಅದಕ್ಕೇ. ಇದು ಫಸ್ಟ್ ಕ್ರೈಯಲ್ಲಿ ನಾನು ಇದುವರೆಗೂ ತೊಗೊಂಡಿದ್ದೀನಿ ಪ್ರೀತಮ್ಗೆ. ಫಸ್ಟ್ ಕ್ರೈಲಿ ಕ್ವಾಲಿಟಿ ಬಟ್ಟೆ ಮಾತ್ರ ಯಾವತ್ತೂ ಇದಾಗಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ನನಗೆ ಜೀನ್ಸ್ ಥರ ಶರ್ಟ್ ಇರಲಿಲ್ಲ, ಅದಕ್ಕೆ ಇದನ್ನು ತೊಗೊಂಡೆ. ಅದು ಅರ್ಜೆಂಟಲ್ಲಿ ನಿನ್ನೆ ನೈಟು ಬುಕ್ ಮಾಡಿ ಇವತ್ತು ಬೆಳಗ್ಗೆ ಬಂದಿರೋದು. ಅದು ಒಂದು ಹೋಯ್ತು. ಅಜಿಯೋದಲ್ಲಿ ಮಾತ್ರ ಇನ್ನೊಂದು ದಿವಸ ನಾನು ಟ್ರಯಲ್ ಕೂಡ ಮಾಡಲ್ಲ. ಈ ಪ್ಯಾಂಟು ಓಕೆ, ಅರ್ಜೆಂಟಿಗೆ ಇದೊಂದು ಹೆಚ್ಚು ಕಮ್ಮಿ ಆಗೋಯ್ತು. ಅಜಿಯೋದಲ್ಲಿ ಟ್ರೈ ಮಾಡಿ ಒಂದು 2 ಟೀ ಶರ್ಟ್ ಏನೋ ಚೆನ್ನಾಗಿ ಬಂದಿದೆ ಅಷ್ಟೇ, ಅದನ್ನು ಪೇರ್ ಮಾಡೋಣ. ಇದು ಒಂದು ಮಾತ್ರ ಇವತ್ತಿಗೆ ಡೆಲಿವರಿ ಇತ್ತು ಅಂತ ಹೇಳ್ಬಿಟ್ಟು ಪಟ್ ಅಂತ ಬುಕ್ ಮಾಡಿ ತರಿಸ್ಕೊಂಡಿದ್ದಾಯಿತು. ಇನ್ನು ಇಷ್ಟೇ. ಇನ್ನು ಪ್ರಗತಿ ಕಡೆಯಿಂದ ಅದು ಒಂದು. ಇವಾಗ ಹೋಗ್ಬಿಟ್ಟು ಕಾರ್ ಬಂತ, ಕಾರ್ ಚಾರ್ಜ್ ಆಗ್ತಾ ಇದೆಯಾ? ಇವಾಗ ಹೋಗಿ ಅವನಿಗೆ ಚಾಕ್ಲೇಟ್ ತರಬೇಕು. ನಾಳೆ ಫ್ರೆಂಡ್ಸ್ ಎಲ್ಲ ಚಾಕ್ಲೇಟ್ ಕೊಡ್ತಾರೆ. ಆಮೇಲೆ ಪ್ರತಿದಿನ ಯಾರ್ದಾದ್ರೂ ಬರ್ತಡೇ ಆದರೆ ಮಮ್ಮಿ ಇವತ್ತು ಹ್ಯಾಪಿ ಬರ್ಡೇ ಆಯಿತು ಅಂತೇಳಿ ಆ ಸಾಂಗ್ ಎಲ್ಲ ಹೇಳ್ತಾ ಇರ್ತಾನೆ. ಸೊ ನಾಳೆ ಪ್ರೀತಮ್ ಬರ್ತಡೇ, ಅವನು ಹೋಗಿ ಎಲ್ಲರಿಗೂ ಚಾಕ್ಲೇಟ್ ಕೊಟ್ಟು. ಹೌದಾ? ಅಸೆಂಬ್ಲಿಯಲ್ಲಿ ನಿಲ್ಲಿಸಿ ಅವನಿಗೆ ವಿಶ್ ಮಾಡಿಸಿ ಎಲ್ಲರ ಕೈಲೂ ಕ್ಲಾಪ್ ಮಾಡಿಸ್ತಾರಂತೆ. ಸೊ ಅದಕ್ಕೆ ಅವ್ನಿಗೋಗಿ ಇವಾಗ ಬೇಗ ಚಾಕ್ಲೇಟ್ ತರ್ತೀನಿ. ಅವ್ನು ಎದ್ದಿದ್ರೆ ಗೊತ್ತಲ್ಲ, ಅಲ್ಲೋದ್ರೆ ಇಡೀ ಅಂಗಡಿನೇ ಇದು ಅಂತಾನೆ. ಅಂದರೆ ಅವ್ನ ಕಣ್ಣು ಬೇಡದಲ್ಲಿರೋದು ಕಡೆ ಆರಿಸೋದು ಜಾಸ್ತಿ ಇವಾಗ ಲಾಲಿಪಾಪು ಅದು ಇದು ಅಂತ. ಹಂಗಾಗಿ ಅವನ್ನ ಮಲಗಿಸ್ಬಿಟ್ಟೆ, ಬೆಳಗ್ಗೆಯಿಂದ ಮಲಗಿಲ್ಲ. ಪ್ರಗತಿ ಇವಾಗ ಹೋಗಿ ಗಿಫ್ಟ್ ತೊಗೊಂಡು ಬಂದು ಇವಾಗ ನಾನು ಹೋಗಿ ಚಾಕ್ಲೇಟ್ ತೊಗೊಂಡು ಬರ್ತೀನಿ. ಸೊ ಬನ್ನಿ. ಆಮೇಲೆ ನಾಳೆ ವ್ಲಾಗ್, ಪ್ರೀತಮ್ ಬರ್ತಡೇ ವ್ಲಾಗ್ ಇವತ್ತು ಇಷ್ಟು, ನಾಳೆ ಸರಿ ಹೋಗೋಣ. ಪ್ರತಿ ಸಲ ಹುಡ್ತಾ ಹಬ್ಬದ ದಿವಸ ಪ್ರೀತಮ್ ಮನೇಲೇ ಇರ್ತಾ ಇದ್ದ. ಈ ಸರಿ ಫಸ್ಟ್ ಟೈಮ್ ಅವ್ನು ಸ್ಕೂಲಿಗೆ ಹೋಗ್ತಾ ಇರೋದು. ಸೊ ಹಾಗಾಗಿ ಚಾಕ್ಲೇಟ್ ಕೊಡ್ಸೋಕೆ ನಿಜವಾಗ್ಲೂ ನಂಗೆ ಇಷ್ಟ ಇಲ್ಲ. ಆದರೆ ಎಲ್ಲ ಮಕ್ಳಿಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ. ಬರ್ತಡೇ ಅಂತ ಅಂದಮೇಲೆ ಬರೀ ಕೈಯಲ್ಲಿ ಹೋಗೋಕ್ಕೆ ಆಗೋದಿಲ್ಲ, ಬೇರೆ ಏನಾದರೂ ಕೊಡಿಸ್ಬೇಕು ಅಂದ್ಕೊಂಡೆ. ಪ್ರಗತಿನೇ ಒಪ್ಪಿದ್ದಿಲ್ಲ, ನಾನು ಈ ಸರಿ ಪೆನ್ಸಿಲ್ ಪೆನ್ ಏನಾದರೂ ಕೊಡಿಸ್ತೀವಿ ಅಂದಾಗ ಅದು ಕೊಡಿಸ್ತೀವಿ, ಅದ್ರ ಜೊತೆಗೆ ಚಾಕ್ಲೇಟು ಕೊಡಿಸಿ. ಅದು ಅಭ್ಯಾಸ ಆಗಿಬಿಟ್ಟಿದೆ. ಯಾಕೆಂದರೆ ಅವರು ತೊಗೊಂಡಿರ್ತಾರೆ, ನಾವು ಕೊಡಲೇಬೇಕು. ನಾನು ಇಂಗ್ರೀಡಿಯೆಂಟ್ಸ್ ಎಲ್ಲ ಓದ್ತಾ ಇದ್ದೀನಿ. ನಮ್ಮ ಮನೆಯವ್ರು ನೀನು ಎಷ್ಟು ಓದಿದ್ರು ಎಲ್ಲದರಲ್ಲೂ ಅದೇ ಇರೋದು. ಸುಮ್ಮನೆ ಇವತ್ತೊಂದಿನ ತೊಗೊಂಬಿಡು ಅಂತ ಹೇಳ್ಬಿಟ್ಟು ಅವ್ನಿಗೆ ಎಷ್ಟೆಲ್ಲ ನೋಡಿದೆ. ಆಮೇಲೆ ಫೈನಲಿ ಸ್ವಲ್ಪ ಚಾಕ್ಲೇಟ್ ಕಮ್ಮಿ ಇರೋದು ಹಂಗೆಲ್ಲ ಹುಡ್ಕೋಕ್ಕೆ ಆಗಲ್ಲ ಬಿಡಿ. ಅದರೊಳಗೆ ಯಾವುದೋ ಒಂದು ತೊಗೊಂಡು ಸರಿ ಓಕೆ ಇನ್ನೇನು ಮಾಡೋದು ಅಂತ ಹೇಳಿ ಬಂದ್ವಿ. ಅದಕ್ಕಿಂತ ನಿಮಗೆ ಬೆಸ್ಟ್ ಹೆಲ್ದಿ ಆಪ್ಷನ್ ಯಾವುದಾದ್ರೂ ಇದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಚಾಕ್ಲೇಟ್ ಅಲ್ಲದೆ ನಾವು ಈ ಥರದೊಂದು ಕೊಡಬಹುದಿತ್ತು, ನೀವು ಈ ಥರದೊಂದು ಕೊಟ್ಟಿದ್ರೆ ಚೆಂದ ಅನಿಸ್ತಾ ಇತ್ತು, ಆ ಥರದ್ದು ಏನಾದರೂ ನಿಮ್ಗೆ ಇದ್ರೆ ಹೇಳಿ. ಏನಿದು ಮಡ್ಗಿ ಕೆಲಸ ಮಾಡ್ತಾಯಿತ್ತಾಗಲೇ. ಇನ್ನು ನಮ್ಮ ಹುಡುಗರು ಏನು ಕೆಲ್ಸಕ್ಕೆ ಹೋಗಿರ್ತಾರಲ್ಲ, ಹಿಂಗೆ ಅವನವೇ ನಮ್ಮ ಮನೆಯಿಂದಾನೇ ಹೋಗ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ಅಡುಗೆ ಎಲ್ಲ ಉಳಿದಿತ್ತಲ್ಲ, ಅವ್ರು ಊಟ ಮಾಡ್ಕೊಳ್ತಾರೆ. ನಮ್ಮ ಮನೇಲಿ ಇಷ್ಟ, ಒನ್ ಟೈಮ್ಗೂ ಯಾರಿಗೂ ಅದು ಇಷ್ಟ ಆಗಲ್ಲ. ಆದರೆ ಒಂದು ಕ್ರೇವಿಂಗ್ಸ್ ಊಟ ಮಾಡ್ತಾರೆ ಅಷ್ಟೇ ನನ್ನ ಹಸ್ಬೆಂಡು. ನಾವು ಹುಡುಗರಿಗೆ ಅಂತ ಹೇಳ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಅವ್ರಿಗೆ ಕೊಟ್ಬಿಟ್ವಿ. ಇನ್ನು ಪ್ರಗತಿ ಬಂದುಬಿಟ್ಟು ಪ್ರೀತಮ್ ಬರ್ತಡೆಗೆ ಅದನ್ನೆಲ್ಲ ಸರ್ಪ್ರೈಸಾಗಿ ಕೊಡಬೇಕಂತ ಹೇಳಿದ್ದೆ ಕ್ಷಣ ಎಲ್ಲ ಪ್ಯಾಕ್ ಮಾಡಿ. ನಮಗಿಂತ ಜಾಸ್ತಿ ಇದೆ ನಮ್ಮ ಮಗಳಿಗೆ. ನಾಳೆ ನೋಡಬೇಕು ಅದು ಏನೇನು ಮಾಡ್ತಾರೆ, ಹೆಂಗಿರ್ತಾರೆ ಅಂತ ಹೇಳ್ಬಿಟ್ಟು ಅಷ್ಟು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ. ಏನೋ ತಿನ್ನಕ್ಕೆ ಕೊಡ್ತಾರೆ ಅಂತ ಅದು. ಏನು ಬೇಕು ಇನ್ನು? ಅಲ್ಲಿ ಟ್ರೀಟ್ ಅರ್ಧ ಕೊಟ್ಟೈತೆ, ಕೊಡಬೇಕಾಗಿತ್ತು ಅವನಿಗೆ. ಅವನೀಗ ಹುಡುಗಿ ಪ್ರೀತಮ್ಗೆ ಏನೋ ಒಂದು ಸರ್ಪ್ರೈಸ್ ಎಕ್ಸ್ಟ್ರಾ ಒಂದು ಪ್ಯಾಕ್ ಇದೆ. ಯಾಕೆ ಪ್ಯಾಕ್ ಮಾಡ್ತಾ ಇರೋದು? ಹಂಗೆ ಕೊಟ್ಟರೆ ಒಂದು ಖುಷಿ ಆಗುತ್ತೆ. ಬಟ್ ಅದು ಕಾದು ಓಪನ್ ಮಾಡಿದಾಗ ಅವನ ರಿಯಾಕ್ಷನ್ ನೋಡಬೇಕು ಅಂತ ಆಸೆ ಅಷ್ಟೇ ಅಲ್ವಾ? ಲಕ್ಕಿ ನಾಳೆ ಪ್ರೀತಮ್ ಬರ್ತಡೇ, ಯಾರ್ದನಾಗಲಿ ನನಗೇನಾಗಬೇಕು ಊಟ. ಲಕ್ಕಿ
ಹಾಗಾದರೆ ಇವತ್ತಿನ ವ್ಲಾಗ್ನ ಎಲ್ಲ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿ ನಿದ್ದೆ ಮಾಡಿ ಹ್ಯಾಪಿಯಾಗಿರಿ, ಖುಷಿಯಾಗಿರಿ. ನೆಕ್ಸ್ಟ್ ಪ್ರೀತಮ್ದು ಬರ್ತಡೇ ವ್ಲಾಗಲ್ಲಿ ಸಿಗ್ತೀನಿ. ಸೊ ಎಲ್ಲರಿಗೂ ಗುಡ್ ನೈಟ್, ಶುಭರಾತ್ರಿ, ಟೇಕ್ ಕೇರ್, ಬಾಯ್.